ಆ ಲೆಕ್ಕದಲ್ಲಿ ಭೀಮಸೇನ ದೇವರು ಅದನ್ನು ಸಹನೆ ಮಾಡಿದ್ದು ಧರ್ಮವಾಗಿ ಅಲ್ರಿ. ಅವರು ಪಾಪಿಷ್ಠರು, ಅವರನ್ನು ಕೊಲ್ಲುವುದೇ ಪುಣ್ಯವಲ್ಲೇನು? ಪುಣ್ಯವಲ್ಲ ಅಂತಾಗಿರುತ್ತೆ. ಮಹಾಯುದ್ಧದ ಸಂದರ್ಭದಲ್ಲೂ ಸಂಗ್ರಾಮದಲ್ಲೂ ಕೊಲ್ಲಬಾರದಾಗಿತ್ತು ಅವರನ್ನು. ಅಲ್ಲಿ ಕೊಲ್ಲುವುದು ಧರ್ಮವಾಗಿದ್ರೆ ಇಲ್ಲಿ ಯಾಕೆ ಕೊಲ್ಲಬಾರದಾಗಿತ್ತು ಅನ್ನುವ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಭೀಮಸೇನ ದೇವರು ಭಗವಂತನ ಸಂಕಲ್ಪವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಕ್ಷಮೆ ಮಾಡಿದ್ದು ಇದು ಮೊದಲೇದ್ದು. ಭೀಮಸೇನ ದೇವರು ಜೂಜಾಟದ ಕಾಲದಲ್ಲೇ ದುರ್ಯೋಧನನನ್ನ ಕೊಲ್ಲಿಬಿಟ್ಟಿದ್ದರೆ, ಸಂಹಾರ ಮಾಡಿಬಿಟ್ಟಿದ್ದರೆ, ಆಗ ಒಬ್ಬ ದುರ್ಯೋಧನ ಸಾಯ್ತಿದ್ದ. ಪ್ರಶ್ನೆ ಒಬ್ಬ ದುರ್ಯೋಧನನ ಪ್ರಶ್ನೆ ಅಲ್ಲ, ಒಬ್ಬ ದುರ್ಯೋಧನನ ಪ್ರಶ್ನೆ ಅಲ್ಲ. ಟೆರರಿಸಂ ಮಾಡಿದ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿದ ಮಾತ್ರಕ್ಕೆ ಟೆರರಿಸಂ ಸಂಪೂರ್ಣ ನಾಶವಾಯಿತು ಅಂತ ತಿಳಿಬೇಕಾಗಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಎಲ್ಲ ಒಂದ್ ಕಡೆ ಮುಚ್ಚಿಕೊಂಡು ಕೂತಿದ್ದಾನೆ ಅಂತ ಹೇಳಿ ಅವನ ಮೇಲೆ ನಾವು ಪ್ರಹಾರ ಮಾಡಿದ ಮಾತ್ರಕ್ಕೆ ಮುಗಿಯುವುದಿಲ್ಲ. ಅವನ ಸುತ್ತಮುತ್ತ ಅದೇ ಬುದ್ಧಿ ಇರುವಂತಹ ಜನ ಏನಿದ್ದಾರೆ ಆ ಗುಂಪು ಸಾಯಬೇಕು, ಗುಂಪು ಸಾಯಬೇಕು. ಆ ವಿಚಾರಧಾರೆ ಹೋಗಬೇಕು, ಆ ಇಸಮ್ ಅದು ನಿರ್ಮೂಲವಾಗಬೇಕು, ಅಪ್ರೂಟ್ ಆಗಬೇಕು. ಆ ವಿಚಾರಧಾರೆಯಲ್ಲಿ ಅಪ್ರೂಟ್ ಆಗುವುದಿಲ್ಲ ಅಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನು ನಾವು ಕೊಂದರೆ ಮಹಾಲಾಭವಿಲ್ಲ, ಲಾಭವಿದೆ ಸ್ವಲ್ಪ. ಆದ್ದರಿಂದ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡುವ ಉದ್ದೇಶದಿಂದ ನಾವು ಯಾರನ್ನೂ ಸಂಹಾರ ಮಾಡುವುದರಲ್ಲಿ ಪ್ರಯೋಜನವಿಲ್ಲ. ಅವನ ಗುಂಪು ಯಾವುದು ಅನ್ನುವುದು ಡಿಸೈಡ್ ಆಗತ್ತೆ, ಡಿಟರ್ಮಿನ್ ಆಗತ್ತೆ. ಆಗ ಅವರನ್ನು ಸಂಹಾರ ಮಾಡುತ್ತೆ. ಅದು ಇನ್ನೂ ಪ್ರಸಂಗ ಬಂದಿಲ್ಲ. ಜೂಜಾಟದ ಸಂದರ್ಭದಲ್ಲಿ ಅದು ಯಾವ ಪ್ರಸಂಗ ಇಲ್ಲ. ದುರ್ಯೋಧನ ಒಬ್ಬನ ಎದುರಿಗಿದ್ದಾನೆ, ಬಹಳ ಜನ ಅಂದ್ರೆ ಬಹಳ ಹೆಚ್ಚು ಅಂದ್ರೆ 100 ಜನ ಅವನ ತಮ್ಮಂದಿರು ಅವನ ಜೊತೆಗಿದ್ದಾರೆ. ಆದರೆ ಅವನಿಗೆ 11 ಅಕ್ಷೌಹಿಣಿ ಸೈನ್ಯ ಅವನಿಗೆ ಬೆನ್ನಟ್ಟಿ ಬರಬೇಕಾದದ್ದುಂಟು. ಅಷ್ಟು ದೊಡ್ಡ ಗುಂಪನ್ನ ಸಂಹಾರ ಮಾಡುವ ಉದ್ದೇಶದಿಂದ ಅಷ್ಟೆಲ್ಲ ಜನರನ್ನ ಡ್ರೈವ್ ಮಾಡುವಂತಹ ಒಬ್ಬ ವ್ಯಕ್ತಿತ್ವ ದುರ್ಯೋಧನನಲ್ಲಿದೆ. ಅವನನ್ನ ಕೊಂದು ಹಾಕಿಬಿಟ್ರೆ ಆ 11 ಅಕ್ಷೌಹಿಣಿ ಸೈನ್ಯವನ್ನ ನಾವು ಬಿಟ್ಟಂತೆ. 11 ಅಕ್ಷೌಹಿಣಿ ದುಷ್ಟರು ಉಳಿತಾರೆ, ಅಷ್ಟು ಉಳಿಬಾರದು. ಅದಕ್ಕಾಗಿ ಭೀಮಸೇನ ದೇವರು ದೇವರ ಸಂಕಲ್ಪವನ್ನು ತಿಳಿದು ದುರ್ಯೋಧನ 11 ಅಕ್ಷೌಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಬರಲಿ, ಆಗ ಅವನನ್ನು ಕೊಲ್ಲೋಣ ಎಂಬ ಉದ್ದೇಶದಿಂದ ಅವನನ್ನು ಬಿಟ್ಟು ಸಹನೆ ಮಾಡಿದ, ಕ್ಷಮೆ ಮಾಡಿದ. ದ್ರೌಪದಿ ದೇವಿ ತನಗೆ ಸ್ವಂತಕ್ಕೆ ಆಗಿರುವಂತಹ ಅವಮಾನ, ಎಲ್ಲರಿಗಿಂತಲೂ ಹೆಚ್ಚು ಅವಮಾನ ಆದದ್ದು ದ್ರೌಪದಿ ದೇವಿ. ಹಾಗಾಗಿ ದ್ರೌಪದಿ ದೇವಿಗೆ ಆಗಿರುವಂತಹ ಏನು ಹೆಚ್ಚಿನ ಅವಮಾನವಿತ್ತೋ ಅದನ್ನ ಅವಳು ಕೂಡ ಭಗವಂತನ ಮನಸ್ಸನ್ನ ಸಾಹಿ ಭೀಮ ಮನೋಭೇದ, ಭೀಮನ ಮನಸ್ಸನ್ನು ತಿಳಿದು ಅವಳು ಸಹನೆ ಮಾಡಿದ್ಲು, ಸುಮ್ಮನಿದ್ಲು. ಹಾಗಾಗಿ ಅದು ಕ್ಷಮ ಮಹಾ ಧರ್ಮವಾಯಿತು, ಮಹಾ ಪುಣ್ಯವಾಯಿತು. ಆದರೆ ಅರ್ಜುನನ ಸಂದರ್ಭದಲ್ಲಿ ಬಂದಾಗ ಈ ಕ್ಷಮೆ ಮಹಾಧರ್ಮವಾಗುವುದಿಲ್ಲ. ಯಾಕೆ? ಅರ್ಜುನ ಏನನ್ನ ಕ್ಷಮೆ ಮಾಡಬೇಕಾಗಿತ್ತು? ತನಗೆ ಆದ ಅವಮಾನ, ತನಗೆ ಆದ ಪೀಡೆಯನ್ನ, ತನಗೆ ಆದ ಕಷ್ಟವನ್ನ ಸಹನೆ ಮಾಡಿದ್ದು ಧರ್ಮವಾದರೂ ಭೀಮನಿಗೆ ಹಾಗೂ ದ್ರೌಪದಿ ದೇವಿಗೆ ಆಗಿರುವ ಅವಮಾನವನ್ನ ಸಹನೆ ಮಾಡಿದ್ದು ತಪ್ಪು. ಅದು ಧರ್ಮದಲ್ಲಿ ಹ್ರಾಸವಾಯಿತು. ಯಾಕೆ ತಿಳಿದು, ನನಗೆ ಯಾರೋ ಬೈದ್ರು ಅದನ್ನು ನಾನು ಸಹನೆ ಮಾಡಿದೆ, ಇದು ನನ್ನ ಪುಣ್ಯ. ಆದರೆ ನಮ್ಮ ಗುರುಗಳನ್ನ ನಮ್ಗೆ ಯಾರೋ ಬೈದ್ರು ಅದನ್ನು ನಾನು ಸಹನೆ ಮಾಡ್ತೇನೆ ಅಂತಂದ್ರೆ ಅದು ಧರ್ಮವಲ್ಲ, ಅದು ಪುಣ್ಯವಲ್ಲ, ಅದು ಪಾಪ. ಅದು ನಮ್ಮ ಗುರುಗಳಿಗೆ, ಹಿರಿಯರಿಗೆ, ದೊಡ್ಡವರಿಗೆ ಯಾರೋ ನಿಂದೆ ಮಾಡಿದಾಗ ಅದನ್ನು ನಾವು ಅತ್ಯಂತ ವಿಶಾಲವಾದ ದೃಷ್ಟಿಯಿಂದ ನಾವು ಅದನ್ನು ಸಹನೆ ಮಾಡ್ತೇವೆ ಅಂತಂದ್ರೆ ಹೇಳಿದ್ದಾನೆ ಅಂತ ಅರ್ಥ, ಕೈಯಲ್ಲಿ ಬಳೆ ಹಾಕೊಂಡಿದ್ದಾನೆ ಅಂತ ಅರ್ಥ. ದುರ್ಬಲ ಹೇಳಿ ಅದು ಧರ್ಮವಲ್ಲ, ಸರ್ವಥಾ ಧರ್ಮವಾಗುವುದಿಲ್ಲ. ಕ್ಷಮಾದ್ಯೂತೆ ಅರ್ಜುನಾದಿನಾಂ ನಾತಿ ಧರ್ಮ ಸ್ವರೂಪೋತ್ರ. ಭೀಮಸೇನ ದೇವರು ಗುರು, ಭೀಮಸೇನ ದೇವರು ಅರ್ಜುನನಿಗೆ ಅಣ್ಣನೂ ಹೌದು, ವಾಯುದೇವರ ಅವತಾರವಾದದ್ದರಿಂದ ಗುರುವೂ ಹೌದು, ಬಹಳ ದೊಡ್ಡವರು. ಹಾಗಾಗಿ ಭೀಮಸೇನ ದೇವರಿಗೆ ಆಗಿರುವಂತಹ ಇಂಥ ದೊಡ್ಡ ಅವಮಾನವನ್ನ, ಪೀಡೆಯನ್ನ, ಹಿಂಸೆಯನ್ನ
ದ್ರೌಪದಿ ದೇವಿ ಯದ್ಯಪಿ ಅರ್ಜುನನ ಹಡಗಿಯಾಗಿದ್ದಾರೆ, ಅಲ್ಲಿ ಶಚಿದೇವಿ ಇದ್ದದ್ದಕ್ಕಾಗಿ, ಆದರೆ ದ್ರೌಪದಿ ದೇವಿಯಲ್ಲಿ ಭಾರತೀ ದೇವಿ ಇದ್ದದ್ದಕ್ಕಾಗಿ ಭಾರತೀ ದೇವಿ ಅಂತಂದ್ರೆ ಅರ್ಜುನನಿಗಿಂತಲೂ ಉತ್ತಮಳು. ಹಾಗಾಗಿ ಆ ಭಾರತೀ ದೇವಿ ಇದ್ದಂತಹ ದ್ರೌಪದಿ ದೇವಿಗೆ ಆಗಿರುವ ಅವಮಾನವನ್ನು ಸಹನೆ ಮಾಡಿದ್ದು ಅರ್ಜುನನ ದೊಡ್ಡ ಅಪರಾಧ ಅದು. ಆದ್ದರಿಂದ ಕ್ಷಮೆ ಮಾಡಿದ್ದು ಇದು ಅತಿ ಧರ್ಮವಾಗಲಿಲ್ಲ. ಇದು ಧರ್ಮದಲ್ಲಿ ಹ್ರಾಸವಾಯಿತು, ಧರ್ಮದಲ್ಲಿ ನ್ಯೂನತೆಯಾಯಿತು. ತನ್ನ ಕುರಿತಾಗಿ ಆಗಿರುವ ಅವಮಾನವನ್ನು ಕಷ್ಟವನ್ನು ಸಹನೆ ಮಾಡಿದ್ದು ಇದು ಧರ್ಮ. ಆದರೆ ಭೀಮ ದ್ರೌಪದಿಯರ ಸಲುವಾಗಿ ಆದ ಅಪರಾಧವನ್ನು ಅಪಚಾರವನ್ನು ಸಹನೆ ಮಾಡಿದ್ದು ಇದು ಧರ್ಮ ಅಂತ ಆಗುವುದಿಲ್ಲ ಅಂತ ಶಾಸ್ತ್ರದ ನಿರ್ಣಯವನ್ನು ನಾವು ಈ ಸಂದರ್ಭದಲ್ಲಿ ತಿಳಿದ್ದೇವೆ. ಕಿಂತ ಸತ್ಯಗತಿಂ ದೃಷ್ಟ ಕ್ರೋಧೋ ನಾಶಮಕಂತಿವಿ ಬಭೂವ ವಿಮನಾರಾಜನ್ ಮಾತ್ರವೈ ಅಭುನ್ನಿಶಬ್ದ ಮಾತ್ರವೈ ಗೋಮಾನಿ ವೃಕ್ಷೈ ವ್ಯಾಹರೇ. ಇಷ್ಟೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ದ್ರೌಪದಿಯನ್ನು ಎಳೆದುಕೊಂಡು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದು ಬಹಳ ವಿಚಿತ್ರವಾದ ಪ್ರಸಂಗ ಬರ್ತದೆ. ಈ ಮಹಾಭಾರತದಲ್ಲಿ ನೋಡ್ತಾ ಇರುವಾಗ ಭೀಮಸೇನ ದೇವರ ಒಂದು ಮಾತು, ಆ ಭೀಮಸೇನ ದೇವರ ಮಾತು ಸ್ವಲ್ಪ ಕಾಲದ ನಂತರ ಬರ್ತದೆ. ಅದಾಗಿ ಮೊದಲೇ ಬರ್ತದೆ. ವ್ಯತ್ಯಾಸ ಪ್ರಾತಿನಿಧ್ಯ ಪ್ರಹಸಸ್ತಥ ಉಕ್ಷಣ ಸುಧರ ಸಾಧ್ಯಗಳು ಎಂದು ಹೇಳಿದಂತೆ ಆ 7 ಪ್ರಕಾರಗಳಲ್ಲಿ ಯಾವುದೋ ಒಂದು ಪ್ರಕಾರದಿಂದಾಗಿ ಅದು ಮುಂದೆ ಬಿದ್ದಿದೆ. ಆದರೆ ವಸ್ತುಗತ್ಯ ಅದು ಮೊದಲಿಗೆ ಇದೆ. ಅಲ್ಲೇನು ಹೇಳ್ತಾರೆ, ಅರ್ಜುನ ಅರ್ಜುನ ನೀನು ಸಹನೆ ಮಾಡು ಅಂತ ನನಗೆ ಉಪದೇಶ ಮಾಡಿ, ಆದರೆ ನಾನು ಇನ್ನೂ ಸಹನೆ ಮಾಡುವುದಿಲ್ಲ. ಕ್ಷಮಾಮೇ ತಾತ ರೋಚತೆ ಹೇಳ್ತಾರೆ, ನನಗೆ ಇನ್ನು ಕ್ಷಮ ಮಾಡುವುದು ನನಗೆ ಸೇರುವುದಿಲ್ಲ, ಇನ್ನು ನಾನು ಸಹನೆ ಮಾಡಲಾರೆ. ನನಗೇನೋ ಅವಮಾನವಾಯಿತು, ನಾನು ಸಹನೆ ಮಾಡಿದೆ, ಅವಳಿಗೇನೋ ಅವಮಾನವಾಗ್ತಿತ್ತು, ಅದನ್ನು ಸಹನೆ ಮಾಡಿದೆ. ಆದರೆ ಈಗೇನಂತಾರೆ, ದ್ರೌಪದಿಯನ್ನ ಅಟ್ಟಿಕೊಂಡು ತಮ್ಮ ಅರಮನೆಗೆ ಕರ್ಕೊಂಡು ಹೋಗಿ ಅವರು ಬೋಧಿಸುವರಂತೆ. ಇದನ್ನ ಹೇಗೆ ಸಹನೆ ಮಾಡಲಿ? ಮಾಡುವುದಿಲ್ಲ ನಾನು. ಭೀಮಸೇನ ದೇವರು ಎದ್ದು ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅರ್ಜುನ, ನೀನು ಈಗ ತಡಿ ಸುಮ್ಮನಿರು ಅಂತ ನನಗೆ ಹೇಳಬೇಡ. ನೀನು ಏನು ನಿಗ್ರಹ ಮಾಡಿದ್ರು, ಎಷ್ಟು ಕ್ಷಮೆ ಮಾಡು ಅಂತ ಹೇಳಿದ್ರು ಕೂಡ ನಾನು ಕೇಳುವುದಿಲ್ಲ. ನಾನು ಇನ್ನು ಮೇಲೆ ದುರ್ಯೋಧನನ್ನ ದುಶ್ಯಾಸನನ್ನ ಕೊಂದೇ ಬಿಡ್ತೇನೆ. ನಾನು ಇದೆಲ್ಲಿ ಸಹನೆ ಮಾಡುವುದು? ಪತಿತಸ್ಯ ದೇಹಸ್ಯ ಕಾಷ್ಟವಿಷ್ಠಾಸನಸ್ಯ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಃ. 3 ವಸ್ತುಗಳು ಉಳಿಯುವಂಥದ್ದು. ಈ ದೇಹ ಬಿದ್ದೋಗತ್ತೆ, ಮನುಷ್ಯ ಸತ್ತೋಗ್ತಾನೆ. ಪತಿತಸ್ಯ ದೇಹಸ್ಯ ಕಾಷ್ಟವಿಷ್ಠಾ ಸಮಸ್ಯೆ ಚ, ಕಟ್ಟಿಗೆಯಾಗಿ ಬೀಳುತ್ತೆ. ಯಾವ ಪ್ರಾಣಿಗಳು ತಿಂದು ಹೋದರೆ ಇಷ್ಟ ಆಗಿ ಬೀಳುತ್ತೆ. ಇಂಥ ಈ ದೇಹದ ಫಲ 3 ಏನು? ವಿದ್ಯಾ ಕರ್ಮ ಸುತಾಹ. ಮಕ್ಕಳು, ನಮ್ಮ ಈ ದೇಹದಿಂದ ಹುಟ್ಟಿದ ಮಕ್ಕಳು, ಈ ದೇಹದಿಂದ ಮಾಡಿದ ಕರ್ಮ, ಈ ದೇಹದಿಂದ ಬೆಳೆಸಿದ ವಿದ್ಯೆ. ವಿದ್ಯಾ ಕರ್ಮ ಸುತಗಳು ಮಕ್ಕಳು, ಈ 3 ನಮ್ಮ ಈ ದೇಹದ ನಿಜವಾದ ಮುಖ್ಯವಾದ ಫಲ. ಅದರೊಳಗೆ ನಮ್ಮ ಅರ್ಧಾಂಗಿನಿ ಅಂತಂದ್ರೆ ದ್ರೌಪದಿ. ಯಾಕೆ? ಮಕ್ಕಳು ಹುಟ್ಟುವುದಕ್ಕೆ, ಸಂತಾನವಾಗುವುದಕ್ಕೆ ನಾನು ಅರ್ಧ, ನನ್ನ ಹೆಂಡತಿ ಅರ್ಧ. ನನ್ನ ಹೆಂಡತಿ ದ್ರೌಪದಿಯನ್ನ ಕರ್ಕೊಂಡು ಹೋಗಿ ಅವರು ಹಾಳು ಮಾಡಿದರೆ ಆಗ ನಮ್ಮ ಮಕ್ಕಳು ಹಾಳಾದಂತೆ, ನಮ್ಮ ಸಂತಾನ ಹಾಳಾದಂತೆ. ಈ ಸಂತಾನವನ್ನು ಹಾಳು ಮಾಡುವುದಕ್ಕೆ ನಾನು ಸಾಧ್ಯವಾಗುವುದಿಲ್ಲ. ನಮ್ಮ ಹೆಂಡತಿಗೆ ಯಾರೂ ತಿರಸ್ಕಾರ ಮಾಡ್ತಕ್ಕದ್ದಲ್ಲ, ಅಪಾಯವನ್ನು ಮಾಡ್ತಕ್ಕದ್ದಲ್ಲ. ನಾನು ಇದನ್ನು ಸಹನೆ ಮಾಡಲಾರೆ. ಆ ಮಾತನ್ನು ಇಲ್ಲಿ ಹೇಳ್ತಾರೆ ಭೀಮಸೇನದೇವರು. ತ್ರೀಣಿ ಜ್ಯೋತಿಷಿ ದೋಷಃ ಇತಿ ವೈ ದೇವಲೋಕವಿ ಅಪತ್ಯಂ ಕರ್ಮ ವಿದ್ಯಾಚ ಯತಃ ಸೃಷ್ಟ ಪ್ರಜಾಸ್ತತಃ ಅಮೇಧ್ಯೇ ವೈ ಗತ ಪ್ರಾಣೇ ಶೂನ್ಯೇ ಜ್ಞಾತಿ ವಿರುಜ್ಯತೆ ದೇಹೇ ತ್ರಿತಯಮೇವೈತತ ಪುರುಷಸ್ಯೋಪಯುಜ್ಯತೆ ತನ್ನೋ ಜ್ಯೋತಿರಭಿಹಿತಂ ದಾರಾಣಾಂ ಅಭಿಮರ್ಶನಾಥ. ನಮ್ಮ ಹೆಂಡತಿಯನ್ನು ಹಾಳು ಮಾಡಿದರೆ ನಮ್ಮ ಕುಲವೇ ಹಾಳಾದಂತೆ. ಇದನ್ನು ನಾನು ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಕಾಲದಲ್ಲೂ ಸಾಧ್ಯವಿಲ್ಲ. ಅರ್ಜುನ, ನನಗೆ ನೀನು ಸುಮ್ಮನಿರು ಅಂತ ಹೇಳಲಿಕ್ಕೆ ಹೋಗಬೇಡ. ಧನಂಜಯ ಕಥಂ ಸ್ಯಾತ್ ಅಪತ್ಯಂ ಅಭಿಮೃಷ್ಟಜಂ. ಆದ್ದರಿಂದ ನಾನು ಅವರನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ
ಎದ್ದು ನಿಂತು ಹೋಗಿ ಕುಟ್ಟಿ ಕೊಲ್ಲಬೇಕು. ಅಷ್ಟೊತ್ತಿಗೆ ಅಲ್ಲಿ ಭಯಾನಕವಾಗಿರುವಂತಹ ದೃಷ್ಟಾಂತಗಳು ಆಗುವುದು ಶುರುವಾಗ್ತದೆ. ಕೆಟ್ಟ ನರಿಗಳು ಅಗ್ನಿಹೋತ್ರದ ಮನೆಯಲ್ಲಿ, ಧೃತರಾಷ್ಟ್ರ ಕೂತಿರುವ ಹಿಂದಿರುವ ಒಂದು ಅಗ್ನಿಹೋತ್ರದ ಒಂದು ಶಾಲೆ, ಆ ಅಗ್ನಿಹೋತ್ರ ಇಟ್ಟ ಶಾಲೆಯಲ್ಲಿ, ಯಜ್ಞ ಶಾಲೆಯಲ್ಲಿ ನರಿಗಳು ಬಂದು ಅಲ್ಲಿ ಕಿರಿಚಲಿಕ್ಕೆ ಶುರು ಮಾಡ್ತವೆ. ಅತಿ ಘೋರವಾಗಿ ಕಿರಿಚೋದಕ್ಕೆ ಶುರು ಮಾಡ್ತವೆ. ಗೋರಾನು ಉಚ್ಚೈರು ವ್ಯಾಹಾರದ ಅಗ್ನಿಹೋತ್ರೆ ತಮ್ಮ ರಾಸಭಾಹ ಪ್ರತ್ಯಭಾಷಂತ. ನರಿಗಳು ಒದರಿದಾಗ ಅವುಗಳಿಗೆ ಉತ್ತರವಾಗಿ ಕತ್ತೆಗಳು ಉತ್ತರ ಕೊಟ್ಟವಂತೆ. ನರಿಗಳು ಒದರಿದವು, ಅದಕ್ಕೆ ಕತ್ತೆಗಳು ಉತ್ತರ ಕೊಟ್ಟವು. ಸಮಂತತ ಪಕ್ಷಿಣಶ್ಚ ಇವ ರೌದ್ರ, ಎಲ್ಲ ಕಡೆಗೆ ಕಂಡಲ್ಲೆಲ್ಲ ಗೂಗೆಗಳು ಸುತ್ತಾಡ್ತಾ ಇವೆ, ಹದ್ದುಗಳು ಸುತ್ತಾಡ್ತಾ ಇವೆ. ತಂಬೈ ಶಬ್ದ ಸ್ಪಷ್ಟವೇದಿ ಶುಶ್ರಾವ ಘೋರ ಸುಬಲಾತ್ಮಜಾಚ. ಅತಿ ಘೋರವಾಗಿರುವ ಶಬ್ದ, ಈ ಪ್ರಸಂಗ, ಈ ಪ್ರಾಣಿಗಳು, ಈ ಶಬ್ದ, ಇದು ಎಲ್ಲ ಮಾತುಗಳನ್ನು ನೋಡಿ ಕೇಳಿ ಬಹಳ ಭಯಗ್ರಸ್ತನಾಗಿದ್ದಾನೆ ವಿದುರ. ಗಾಂಧಾರಿ ಕೇಳಿದ್ದಾಳೆ, ಕೇಳಿಸಿಕೊಂಡು ಭೀಷ್ಮ, ದ್ರೋಣ, ಕೃಪಾಚಾರ್ಯ ಎಲ್ಲರೂ ಕೇಳಿಸಿಕೊಂಡಿದ್ದಾರೆ. ಸ್ವಸ್ತಿ 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 ಸ್ವಸ್ತಿ. ಏನ್ ಸ್ವಸ್ತಿ? ಅತ್ಯಂತ ಅನರ್ಥಕಾರಿಯಾದ ಪಾಪ ಸಾಧನವನ್ನು ಮಾಡಿ ದ್ರೌಪದಿಯನ್ನು ಹೀನಾಯವಾಗಿ ಅವಮಾನ ಮಾಡಿ ಭೀಮಾದಿಗಳಿಗೆ ಪೀಡೆ ಕೊಟ್ಟು ಅತ್ಯಂತ ಮೋಸದಿಂದ ರಾಜ್ಯವನ್ನು ದೋಚಿಕೊಂಡು ಸ್ವಸ್ತಿ ಸ್ವಸ್ತಿ. ಎಲ್ಲಿ ಸ್ವಸ್ತಿ? ಯಾವ ದಿಕ್ಕಿನಿಂದ ಸ್ವಸ್ತಿ ಬರಬೇಕು ಇವರಿಗೆ? ತಥೋ ಗಾಂಧಾರಿ ವಿದುರಶ್ಚಾಪಿ ವಿದ್ವಾನ್ ತಮುತ್ಪಾತಂ ಘೋರ ನಾಲಕ್ಷರಾಜ್ಞೆ ನಿವೇದಯಾಮಾಸುರ ಅರ್ಥವತ್ತದ ತಥೋ ರಾಜ ವಾಕ್ಯನಿಬಂಧ ಭಾಷೆ. ಎಲ್ಲರೂ ಅತ್ಯಂತ ದುಃಖದಿಂದ ಬಂದು ಧೃತರಾಷ್ಟ್ರನಿಗೆ ಹೇಳಿದರು. ಗಾಂಧಾರಿ ಬಂದು ಹೇಳ್ತಾಳೆ, ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ ಎಲ್ಲರೂ ಹೇಳ್ತಾರೆ, ನಾನು ಎದುರ್ತಾ ಇದೆ, ನದಿ ಎದುರ್ತಾ ಇದೆ, ಅದಕ್ಕೆ ಕತ್ತೆಗಳು ಉತ್ತರ ಕೊಡ್ತಾ ಇವೆ, ಗೂಗುಗಳೆಲ್ಲ ಓಡಾಡ್ತಾ ಇವೆ, ಹದ್ದುಗಳು ಬರ್ತಾ ಇವೆ, ನಮ್ಮ ಸಭಾ ಸುತ್ತಲೂ ಅದೆಲ್ಲ ಆಗ್ತಾ ಇದೆ. ಅನರ್ಥ ಏನ್ ಕಾರ್ಯ ಗೊತ್ತಿಲ್ಲ, ಸ್ವಲ್ಪ ಏನಾದರೂ ವಿಚಾರ ಮಾಡಬೇಕು. ಹಾಗೇ ತಮಾಷೆ ಮಾಡ್ತಾ ಕಿಂಜಿತಂ ಕಿಂಜಿತಂ ಅಂತ ಕೇಳ್ತಾ ಕೂಡಬೇಡಿ, ಸಾಕೀಗ ಮುಗಿದೋಯ್ತು, ಕಾಲ ಅತೀತವಾಗಿದೆ, ಏನಾದರೂ ಮಾಡಿ ಅಂತಂದಾಗ ತಥೋ ಗಾಂಧಾರಿ ವಿದುರಶ್ಚಾಪಿ ವಿದ್ವಾನ್ ತಮುತ್ಪಾತಂ ಘೋರ ನಾಲಕ್ಷರಾಜ್ಞೆ ನಿವೇದಯಾಮಾಸು ಅರ್ಥವರ್ತದ ತಥೋ ರಾಜ ವಾಕ್ಯನಿಬಂಧ ಭಾಷೆ ಹತೋಸಿ ದುರ್ಯೋಧನ ಮಂದಬುದ್ಧೇ ಯಸ್ತಂ ಸಭಾಯಾಂ ಕುರುಪುಂಗವಾನಾಂ ಸ್ತ್ರೀಯಂ ಸಮಾಭಾಷಸಿ ದುರ್ವಿನೀತ ವಿಶೇಷತೋ ದ್ರೌಪದೀಂ ಧರ್ಮಪತ್ನಿ. ಆಗ ಅವನಿಗೆ ಎಚ್ಚರ ಬಂತವನಿಗೆ, ಧೃತರಾಷ್ಟ್ರನಿಗೆ ಆಗ ಎಚ್ಚರ ಬಂದು ಹೇಳ್ತಾನೆ, ದುರ್ಯೋಧನ ಮಂದಬುದ್ಧಿ, ಹತೋಸಿ, ಸತ್ತೋದ ನೀನು, ಮುಟ್ಟಾಳ, ಮೂರ್ಖ, ಏನು ವಿವೇಕಿಯೋ, ಹೆಣ್ಣಿಗೆ ಹೀಗೆಲ್ಲ ಮಾತಾಡಿಸ್ಬೇಕೆ? ಹೆಣ್ಣನ್ನು ಮಾತಾಡಿಸುವುದು ತಪ್ಪು ಅಂತನ್ನುವ ಎಚ್ಚರವಿರಬೇಕಾಗಿರುವ ಧೃತರಾಷ್ಟ್ರ ಈಗ ಎಚ್ಚೆತ್ತ. ಸ್ತ್ರೀಯಂ ಸಮಾಭಾಷಸ ದುರ್ವಿನೀತ ವಿಶೇಷತೋ ದ್ರೌಪದಿ ಧರ್ಮಪತ್ನಿ ಅಂತ ಹೇಳಿ ಏನು ಮುಟ್ಟ ಧೃತರಾಷ್ಟ್ರ ಮನೀಷಿ ಹಿತವಾಗಲಿ ಅಂತ ಹೇಳಿ ವಿಚಾರ ಮಾಡ್ತಾ ಏನ್ ಮಾಡಬೇಕು ಅಂತ ಕೇಳಿದ. ದ್ರೌಪದಿಯನ್ನು ಕರಿ, ದ್ರೌಪದಿ ಕೇಳು. ಅವಳಿಗೆ ಬಹಳ ಪೀಡಿತಳಾದವಳು ದ್ರೌಪದಿ, ಹಾಗಾಗಿ ದ್ರೌಪದಿಗೆ ಏನು ಬೇಕು ಕೇಳು, ವರವನ್ನು ಕೊಟ್ಟು ಬಿಡು, ಸಮಾಧಾನವಾಗುತ್ತೆ. ಅವಳು ಮುಂದೆ ಹೋಗಿಬಿಡು, ರಾಜ್ಯವನ್ನು ತೆಗೆದುಕೊಂಡು ಮನೆಗೆ ಹೋಗಿಬಿಡು ಅಂದ್ರೆ ಸುಖ. ಇಲ್ಲ, ಭೀಮ ಬಂದು ನಿನ್ನ ದುರ್ಯೋಧನನ್ನ ಹಿಂದೇ ಕೊಟ್ಟು ಕೊಂದು ಹಾಕ್ತಾರೆ, ವಿಚಾರ ಅಂತ ಹೇಳಿದಾಗ ಕೃಷ್ಣಂ ಪಾಂಚಾಲಿ ಅಬ್ರವೀತ್ ಸಂತಪೂರ್ವಂ ವರಂ ಗಣೀಶ್ವ. ಪಾಂಚಾಲಿ ಮತ್ತು ವರಂ ಬೇಡು, ಏನ್ ಬೇಡ್ತೀಯೋ ನಾನು ಕೊಡ್ತೇನೆ. ಆಗ ಹೇಳ್ತಾನೆ ಮತ್ತೆ ಧೃತರಾಷ್ಟ್ರ ಹೇಳ್ತಾನೆ, ವಧೂನಾಂಬಿ ವಿಶಿಷ್ಟಾಮೇ ತನ್ ಧರ್ಮ ಪರಮಾಸತಿ. ನನ್ನ ಎಲ್ಲ ಸೊಸೆಯಂದಿರಲ್ಲಿ ನೀನು ಅತ್ಯುತ್ತಮಳು, ಆದ್ದರಿಂದ ನೀನು ವರವನ್ನು ಬೇಡು, ನಿನಗೆ ಬೇಡಿದ ವರವನ್ನು ನಾನು ಕೊಡ್ತೇನೆ. ನನ್ನ ಸೊಸೆಯಂದಿರಲ್ಲಿ ನೀನು ಅತ್ಯುತ್ತಮಳು, ಅದಕ್ಕಾಗಿ ಇಷ್ಟಲ್ಲ ಅವಮಾನ. ದದಾಸಿ ಚೇದ್ ವರಂ ಮಹ್ಯಂ ವೃಣೋಮು ಭರತರ್ಷಭ ಸರ್ವಧರ್ಮಾನುಗ ಶ್ರೀಮಾನ್ ಉಪಾಸಸ್ತು ಯುಧಿಷ್ಠಿರ. ಎಲ್ಲ ಧರ್ಮಗಳನ್ನು ಅನುಷ್ಠಾನ ಮಾಡುವ ಪರಮಶುದ್ಧರಾಗಿರುವ ನಮ್ಮ ಗಂಡ ಧರ್ಮರಾಜ, ಅವನು ದಾಸ್ಯದಿಂದ ಮುಕ್ತನಾಗಲಿ. ಇದು ಮೊದಲನೇ.
ಹೀಗಾಗೋ ಪ್ರಸಂಗ ಬರೋದು ಬೇಡ. ಮನಸ್ವಿನ ಭಜಾನಂತೋ ಮೈವಂ ಭೂಯು ಕುಮಾರಕಾಹ ಏತಂ ವೈ ದಾಸಭುಕ್ತೇತಿ ಪ್ರತಿಬಿಂಧ್ಯಂ ಮಮಾತ್ಮಜಂ. ಆ ಧರ್ಮರಾಜನಿಂದ ಹುಟ್ಟಿದ ನನ್ನ ಮಗ ಪ್ರತಿಬಿಂಧ್ಯನನ್ನ ಇವನು ದಾಸಪುತ್ರ ಅಂತನ್ನುವ ಪ್ರಸಂಗ ಬರೋದು ಬೇಡ. ಆದ್ದರಿಂದ ಧರ್ಮರಾಜನ ದಾಸ್ಯದಿಂದ ಮುಕ್ತನನ್ನು ಮಾಡು. ಏವಂ ಭವತು ಕಲ್ಯಾಣಿ. ತಥಾಸ್ತು. ಸಂತೋಷ ಆಗ ಅವನ ದಾಸ್ಯದಿಂದ ಮುಕ್ತನಾದ. ಸಭೆ ಕುಣಿತಾ ಇದೆ, ಆನಂದದಿಂದ ಉತ್ಸಾಹದಿಂದ ಹರ್ಷಮಗ್ನವಾಗಿದೆ. ದ್ವಿತೀಯಂತೆ ವರಂ ಭದ್ರೇ ದದಾನಿ ವರಯಸ್ವಹಿ. ಇನ್ನೊಂದು ವರವನ್ನು ಕೊಡ್ತೇನೆ ನಾನು. ನನ್ನ ಮನಸ್ಸು ಹೇಳ್ತಾ ಇದೆ ಇನ್ನೊಂದು ವರವನ್ನು ಕೊಡಬೇಕು ನಿನಗೆ ಅಂತ. ಆದ್ದರಿಂದ ಕೇಳು, ನಾನು ಕೊಡ್ತೇನೆ. ಏನಿಲ್ಲ, ಭೀಮಸೇನ, ಧನಂಜಯ, ಅರ್ಜುನ, ನಕುಲ ಸಹದೇವರು ಇವರು ರಥ, ಅವರವರ ಧನುಸ್ಸು ಇವುಗಳಿಂದ ಸಹಿತರಾಗಿ ಅವರ ರಾಷ್ಟ್ರದಿಂದ ಮುಕ್ತರಾಗಿದೆ. ತಥಾಸ್ತು ಅಂತಂತಾನೆ. ದ್ರೌಪದಿ ಈ ಸಂದರ್ಭದಲ್ಲಿ ತನಗಾಗಿ ಒಂದು ವರವನ್ನು ಬೇಡಿಕೊಳ್ಳಿಲ್ಲ. ತನಗಾಗಿ ಒಂದು ವರವನ್ನು ಬೇಡಿಕೊಳ್ಳಿಲ್ಲ. ತನ್ನ ಧರ್ಮರಾಜ ಅವರಿಗಾಗಿ ತೃತೀಯಂ ವರಯಸ್ಮತ್ತೋ ನಾಸಿದ್ವಾಭ್ಯಾಂ ಸುಸಂಸ್ಕೃತ. ಎರಡೇ ಕೊಟ್ಟಿದ್ದೇನೆ ವರ, ನನಗೆ ಇನ್ನೂ ತೃಪ್ತಿ ಇಲ್ಲ, ಇನ್ನೊಂದು ವರವನ್ನು ಕೊಡ್ತೇನೆ, ಬೇಡು. ಅದಕ್ಕೆ ಹೇಳ್ತಾಳೆ ಯೋಗೋ ಧರ್ಮಸ್ಯ ನಾಶಾಯ ಭಗವನ್ನಾಹಂ ಸಹೇ. ನೀನು ಕೊಡ್ತಾ ಹೋದಂತೆ ನಾನು ಬೇಡ್ತಾ ಹೋದೆ, ರೋಗಗಳಿಯಂತೆ ನನಗೆ ವರವನ್ನು ಬೇಡಿದ ಲೋಭಕ್ಕೆ ಹಚ್ಚಬೇಡ. ನಾನು ವರವನ್ನು ಹೆಚ್ಚು ಬೇಡಿದ್ದೀನಿ, ನನಗೆ ಬೇಡ, ನನಗೆ ಸಾಕು. ಏಕಮಾಹುರು ವೈಶ್ಯವರಂ. ವೈಶ್ಯ ಹೆಣ್ಣಿಗೆ ಮಾವ ಕೊಡುವವರ ಒಂದು. ಕ್ಷತ್ರಿಯ ದ್ವೌ, ಕ್ಷತ್ರಿಯರಿಗೆ ಎರಡು. ಆದರೆ ತರಸ್ತು ರಾಜ್ಞೋ ರಾಜೇಂದ್ರ, ರಾಜಪತ್ನಿಯಾಗಿದ್ದರೆ 100 ವರ. ವಿಪ್ರಪತ್ನಿ ಬ್ರಾಹ್ಮಣನ ಹೆಂಡತಿಯಾಗಿದ್ದರೆ 100. 100 100 ಒಂದರ ಮುಂದೆ 2 0. ಇಷ್ಟು ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ವರ ಕೊಡಿ, ಕೊಟ್ಟೇ ಕೊಡಿ. ಪಾಪೀಯಾಂಸ ಇಮೇ ಭೂತ್ವ ಸಂತೀರ್ಣ ಪಥಯೋ ಮಮ ರಾಜನ ಕರ್ಮಣ. ಆದ್ದರಿಂದ ಕರ್ಣ ಅಂತಾನೆ ಆ ಸಂದರ್ಭದಲ್ಲಿ. ಮತ್ತೆ ಕರ್ಣನಿಗೆ ಇನ್ನೂ ತೃಪ್ತಿಯಾಗಿಲ್ಲ. ಮಾತಾಡಿ ಅವನಿಗೆ ತಿಂಡಿ ತೀರಿಲ್ಲ. ಆಡುವ ಮಾತುಗಳೆಲ್ಲ ಆಡಿಬೇಕು ಅಂತ ಅವನಿಗೆ ತೃಪ್ತಿ. ಕರ್ಣವಾಚ ಹೇಳ್ತಾನೆ ಕರ್ಣ, ಯಾನಶ್ರುತಾ ಮನುಷ್ಯೇಷು ಸ್ತ್ರೀಯೋ ರೂಪೇಣ ಸಮ್ಮತಾ ತಾಸಾಮೇತಾದೃಶಂ ಕರ್ಮ ನಕಸ್ಯಾಶ್ಚನ ಶುಶ್ರಮ. ನಾನು ರೂಪದಿಂದ ಅಪ್ರತಿಮರಾದಂತಹ ಹೆಣ್ಣು ಮಕ್ಕಳನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಸಹಸ್ರಾರು ಜನ ಇದ್ದಾರೆ, ಇಂಥ ರೂಪವತಿ ಯಾರಿಲ್ಲ. ಯಾವ ರೂಪವತಿಯರು ಇಷ್ಟು ವಿವೇಕವುಳ್ಳವರಲ್ಲ. ನೋಡಿ, ಇವಳು ವರವನ್ನು ಬೇಡುವಾಗ ಏನು ವರವನ್ನು ಬೇಡಿದ್ಲು? ತನ್ನ ಗಂಡನ ಬೇಡು ಎಲ್ಲರೂ ಮುಕ್ತರಾಗುವಂತೆ ವರ ಬೇಡಿದ್ರು. ಎಂಥ ಭಾಗ್ಯ ಇರುವುದು! ಒಂದೇ ಒಂದು ಮಾತಿಗೆ ಇವರೆಲ್ಲ ಮುಕ್ತರಾಗಿ ಬಿಟ್ರಲ್ಲ. ತಮ್ಮ ದಡ್ಡತನದಿಂದ ಎಲ್ಲರೂ ಸೋತಿದ್ರು, ದ್ರೌಪದಿಯ ಬುದ್ಧಿವಂತಿಕೆಯಿಂದ ಎಲ್ಲರೂ ಮುಕ್ತರಾದರು. ಆದ್ದರಿಂದ ದ್ರೌಪದಿ ಪಾಂಡಪುತ್ರಾಣಂ ಕೃಷ್ಣ ಶಾಂತರಿಹ ಭವತ ಅಪ್ಲವೆಂಭಸಿ ಮಗ್ನಾನಾಂ ಅಪ್ರತಿಷ್ಠೆ ನಿಮಜ್ಜತಾಂ. ತಳವಿಲ್ಲದ ಅಗಾಧವಾದ ನೀರಿನ ಜಲರಾಶಿಯಲ್ಲಿ ದೋಣಿ ಇಲ್ಲದ ಮನುಷ್ಯ ಹೇಗೆ ಮುಳುಗಿ ಹೋಗಬೇಕೋ ಹಾಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಜೂಜಾಟದ ಸಮುದ್ರದ ಮಡುವಿನಲ್ಲಿ ಸಿಕ್ಕು ಕೆಳಗೆ ಮುಳುಗಿ ಹೇಳ್ತಾ ಇದ್ರು. ದ್ರೌಪದಿ ಬಂದು ಇವರನ್ನೆಲ್ಲರನ್ನು ಮಾತಿಗೆ ಎತ್ತಿ ಅವರನ್ನು ತೆಗೆದ್ಲು. ದ್ರೌಪದಿ ಅವರಿಗೆ ದೋಣಿಯಾಗಿ ರಕ್ಷಣೆ ಮಾಡಿದ್ಲು. ಪಾಂಚಾಲಿ ಪುತ್ರನ ನೌರೇಶ ಪಾರಗಾಭವತ್. ದೋಣಿಯಾಗಿ ಪಾರ ಕಾಣಿಸಿದ್ರು, ದಂಡೆ ಕಾಣಿಸಿದ್ಲು. ಆದ್ದರಿಂದ ಹಾಗೆ ಅಂತ ಬೈತಾ ಇದ್ದಾರೆ. ಆಗ ನೈವಂ ಇತ್ಯಬ್ರವಿಚ್ಚಯಂ ಜೋಷಮಾಶ್ವೇತಿ ಭಾರತ ಖಿದ್ಯತ್ತೇವ ಮಹಾಬಾಹುರು ಅಂತರ್ದಾಹೇನ ವೀರ್ಯವಾನ್. ಭೀಮಸೇನ್ ದೇವರು ಎದ್ದು ನಿಂತು ದುರ್ಯೋಧನ, ಅರ್ಜುನ, ಕರ್ಣನಿಗೆ ಉತ್ತರವನ್ನು ಕೊಡುವುದಕ್ಕಾಗಿ, ಮುಷ್ಟಿಯಿಂದ ಉತ್ತರವನ್ನು ಕೊಡುವುದಕ್ಕಾಗಿ ಎದ್ದು ನಿಲ್ತಾರೆ. ಆಗ ಧರ್ಮರಾಜ ಚೂಟಿ ಜೋಷಮಾಸ್ವ, ಸುಮ್ಮನಿರು, ಮಾತಾಡಲಿಕ್ಕೆ ಹೋಗಬೇಡ, ಎಲ್ಲ ಕೆಲಸ ಆಗಿದೆಯಲ್ಲ, ಸುಮ್ಮನಿರು.
ಇಷ್ಟು ಹೇಳೋದಕ್ಕಾಗೇನೆ ಧರ್ಮರಾಜ ಅಣ್ಣ ಆಗಿದ್ದ. ಹೀಗೆ ಭೀಮಸೇನ ದೇವರು ಸುಮ್ಮನೆ ಕೂಡಬೇಕು ಅಂತನ್ನೋದಕ್ಕಾಗೇನೆ ಧರ್ಮರಾಜನನ್ನ ಅಣ್ಣನನ್ನ ಮಾಡಿ ಭೀಮನನ್ನ ತಮ್ಮನನ್ನ ಮಾಡಿ ಇಟ್ಟಿದ್ದ. ಅಕಸ್ಮಾತ್ ಭೀಮ ಏನಾದರೂ ಅಣ್ಣ ಆಗಿದ್ರೆ ಮಹಾಭಾರತ ಮುಗಿತಿತ್ತು. ಆದ್ದರಿಂದ ಕರ್ಣನನ್ನು ಮತ್ತೆ ಸಹನೆ ಮಾಡಿ ಭೀಮಸೇನ ದೇವರು ಸುಮ್ಮನೆ ನೆಮ್ಮದಿಯಾಗಿ ಕೂತ್ಕೊಂಡಿದ್ದಾರೆ. ಶ್ರೀಕೃಷ್ಣ ನಮಸ್ತು. ನಾಹಂ ಕರ್ತ ತತ್ಪೂಜಾ ತಥಾಪಿ ಮತ್ಕೃತ ತತ್ಪ್ರಸಾದೇನ ನಮ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಣೋಸೋ ವಿಷ್ಣುಸ್ತೃಪ್ತಿಕರ ಸದಾ ಕಾಯೇನ ವಾಚಾ ಬುದ್ಧ್ಯಾ ಆತ್ಮನಾ ವಾ ಅನುಸ್ತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಅಕ್ಷರೋ ಯೋಜನ ಸರ್ವದೈವಾನಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾಯಂ ಪ್ರೇಮ್ಯಾಮೋ ವಾಸುದೇವಂ ದೇವತಾನಂದಲಾಭಂ ಅನೇನ ಭಾಗ್ಯ ಪುಣ್ಯಂ ಅವಾಪ್ನೋತು ಗುರುಂ ಮಮ. ಶ್ರೀಕೃಷ್ಣ ನಮಸ್ತು. ಮುಂದಿನ ಗುರುವಾರ